ಎಲ್ಲರಿಗೂ 78ನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಸೊ ನಮ್ಮ ಲಕ್ಷಿತ್ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇತ್ತು. ಫ್ರೀಡಮ್ ಫೈಟರ್ಸ್ದು ಡ್ರೆಸ್ ಹಾಕಬೇಕಾಗಿತ್ತು. ಸೊ ನಾವು ಅದಕ್ಕೆ ತುರುವೇಕೆರೆಗೆ ಹೋಗಿ ಎಲ್ಲ ತೊಗೊಂಬರೋಣ ಅಂತ ಹೇಳಿ ಹೋಗಿದ್ವು. ನಾವು ಸುಭಾಷ್ ಚಂದ್ರ ಬೋಸ್ದು ಅಥವಾ ಭಗತ್ ಸಿಂಗ್ದು ಡ್ರೆಸ್ ಹಾಕಬೇಕು ಅಂತ ಅಂದ್ಕೊಂಡಿದ್ವು, ಬಟ್ ಸಿಗಲಿಲ್ಲ. ಸೊ ಫಸ್ಟ್ಲಿ ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ತಿಂಡಿ ಬಂದು ಅವಲಕ್ಕಿ ಮಾಡಿದ್ದೆ. ಸೊ ಅವನು ಬೆಳಗ್ಗೆ ಬೇಗ ಹೋಗಬೇಕಿತ್ತು, ಇಂಡಿಪೆಂಡೆನ್ಸ್ ಡೇ, ರೆಡಿ ಮಾಡಬೇಕಾಗಿತ್ತು ಅಂತ ಹೇಳಿ ಅವಲಕ್ಕಿ ಮಾಡಿದ್ದೆ. ಅದೊಂದೇ ಅಲ್ವಾ ಬೇಗ ಆಗೋದು, ಸೊ ಅದನ್ನೇ ಪ್ರಿಪೇರ್ ಮಾಡಿದ್ದೆ. ನಾವು ಕಾಸ್ಟ್ಯೂಮ್ ತರೋಣಂತ ಹೇಳಿ ತುರುವೇಕೆರೆಗೆ ಹೋಗಿದ್ವು ಅಂತ ಹೇಳಿದೆ. ನಾವು ಡ್ಯಾನ್ಸ್ ಕ್ಲಾಸ್ಗೆಲ್ಲ ಹೋಗಿದ್ವು, ಕಾಸ್ಟ್ಯೂಮ್ ಸಿಗುತ್ತೇನೋ ಅಂತ ಹೇಳಿ ರೆಂಟಿಗೆಲ್ಲ ಹುಡ್ಕಾಡಿದ್ವು. ತುರುವೇಕೆರೆಯಲ್ಲಿ ಎಲ್ಲೂ ರೆಂಟಿಗೆ ನಮಗೆ ಕಾಸ್ಟ್ಯೂಮ್ ಸಿಕ್ಕಲಿಲ್ಲ. ಸೊ ನಾವು ತುಂಬ ಯೋಚನೆ ಮಾಡಿದ್ವು. ಗಾಂಧಿ ತಾತನ ಮಾಡೋಣ ಅಂತ ಅಂದ್ಕೊಂಡ್ವು. ಗಾಂಧಿ ತಾತನ ಮಾಡೋದ್ರಿಂದ ಪಾಪುಗೆ ಮೇಂಟೈನ್ ಮಾಡೋಕ್ಕಾಗಲ್ಲ, ಒಂದು 12 ಗಂಟೆವರೆಗೂ ಇರೋಕ್ಕಾಗಲ್ಲ ಅಂತ ಹೇಳಿ ನಾವು ಬೇಡ ಅಂತ ಅಂದ್ಕೊಂಡ್ವು. ಸೊ ನಮಗೆ ಭಗತ್ ಸಿಂಗ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು, ಅಥವಾ ಮಿಲ್ಟ್ರಿ ಡ್ರೆಸ್ ಹಾಕಬೇಕು ಅಂತ ಆಸೆ ಇತ್ತು. ಇವನಿಗೆ ಸೈಜ್ ವೈಸ್ ಬಂದು ಮಿಲ್ಟ್ರಿ ಡ್ರೆಸ್ ಸಿಕ್ಕಲಿಲ್ಲ. ಹಾಗೆ ಭಗತ್ ಸಿಂಗ್ದು ಕಾಸ್ಟ್ಯೂಮ್ ಬಂದು ಇವನಿಗೆ ಸೂಟಬಲ್ ಆಗಲ್ಲ ಅಂತ ಹೇಳಿ ನಾವು ನೆಹರು ಕಾಸ್ಟ್ಯೂಮ್ನ ಸೆಲೆಕ್ಟ್ ಮಾಡಿದ್ವು. ಸೊ ಕಾಸ್ಟ್ಯೂಮ್ ಎಲ್ಲೋ ಸಿಗ್ದಲ್ಲ ಇದ್ದಿದ್ದಕ್ಕೆ ನಾವು ನೆಹರು ಕಾಸ್ಟ್ಯೂಮ್ನ ಬಂದು ಅವನದು ಡ್ರೆಸ್ ಇತ್ತು, ಬಟ್ ಕಲರ್ ಡಿಫ್ರೆನ್ಸ್ ಇತ್ತು. ವೈಟ್ ಆಗಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ನಾವು ಇಂಡಿಪೆಂಡೆನ್ಸ್ ಡೇ ಹಿಂದಿನ ದಿನ ಹೋಗಿದ್ದರಿಂದ ನಮಗೆ ಆಲ್ಮೋಸ್ಟ್ ಬಟ್ಟೆಗಳು ಸಿಗಲಿಲ್ಲ. ನಾವು 3 ಡೇಸ್ ಅಥವಾ 1 ಡೇ ಬ್ಯಾಕ್ ಹೋಗಿದ್ರು ನಮ್ಗೆ ಆಲ್ಮೋಸ್ಟ್ ಎಲ್ಲ ಥರದ ಕಾಸ್ಟ್ಯೂಮು ಸಿಗ್ತಿತ್ತು. ಅದಕ್ಕೆ ನಾವು ಮುಂದಿನ ವರ್ಷಕ್ಕೆ ಈ ಸತಿನೇ ಪ್ರಿಪೇರ್ ಆಗೋಣ, ಎಲ್ಲ ಫ್ಲಿಪ್ಕಾರ್ಟಲ್ಲಿ ಅಥವಾ ಅಮೆಝಾನಲ್ಲಿ ಎಲ್ಲಾದರೂ ಬುಕ್ ಮಾಡೋಣ ಅಂತ ಅಂದ್ಕೊಂಡು ಬಂದವು. ಸೊ ನಮಗೆಲ್ಲೂ ಕಾಸ್ಟ್ಯೂಮ್ ಸಿಗ್ದಲೇ ಇದ್ದಿದ್ದಕ್ಕೆ ಮನೇಲೇ ಇರೋ ಡ್ರೆಸ್ನ ಹಾಕಿ ನಮಗೆ ನೆಹರು ಟೋಪಿ ಸಿಕ್ತು. ಸೊ ಆ ಟೋಪಿಯನ್ನು ಹಾಕ್ಬಿಟ್ಟು ಕಳ್ಸೋಣ ಅಂತ ಹೇಳಿ ಅಂದ್ಕೊಂಡು ಬಂದವು. ಬೆಳಗ್ಗೆ ಹೊತ್ತು ನಮ್ಮ ಲಕ್ಷಿತ್ನ ಸ್ಕೂಲಿಗೆ ಕಳ್ಸೋಕ್ಕೆ ತುಂಬ ಪರದಾಟ ನಡೆಯುತ್ತೆ. ಟಾಮ್ ಆ್ಯಂಡ್ ಜೆರಿ ಆಟಗಳೆಲ್ಲ ನಮ್ಮ ಮನೇಲಿ ಚೆನ್ನಾಗಿ ನಡೀತಿರ್ತವೆ. ಒಬ್ಬರು ರೆಡಿ ಮಾಡ್ತಿರ್ತಾರೆ, ಒಬ್ಬರು ಸ್ನಾನ ಮಾಡಿಸ್ತಿರ್ತಾರೆ, ಒಬ್ಬರು ತಿಂಡಿ ತಿನ್ನಿಸ್ತಿರ್ತಾರೆ. ಸೊ ನಿಜವಾಗ್ಲೂ ಅದನ್ನ ನೋಡಿದ್ರೆ ಕಾಮಿಡಿ ಅಂತ ಅನ್ನಿಸ್ತಿರುತ್ತೆ. ಅವನಂತೂ ಹೇಳಿದ ಮಾತೇ ಕೇಳ್ತಿರಲ್ಲ. ಎಲ್ಲರೂ ಎಬ್ಬರಿಸ್ತಿದ್ರು, ಎದ್ದೊಳೋದೆ ಎಲ್ಲ ಏನು ಮಾಡಿದ್ರು ತುಂಬ ಲೇಟಾಗಿ ಎದ್ದೊಳ್ತಾನೆ. ಹಾಗಾಗಿ ಅವನಿಗೆ ತುಂಬ ಟೈಮ್ ಆಗುತ್ತೆ, ತಿಂಡಿ ತಿನ್ನೋಕ್ಕೂ ಟೈಮ್ ಇರೋಲ್ಲ, ಆ ಥರ ಮಾಡ್ಕೊತಾನೆ. ಬಟ್ ಆದರೂ ನಾವು ಹೆಂಗೋ ಮ್ಯಾನೇಜ್ ಮಾಡಿಬಿಟ್ಟು ಕಳಿಸ್ತೀವಿ. ಸೊ ಅವನಿಗೆ 7 ಗಂಟೆಗೆ ಎದ್ದು ಆಲ್ಮೋಸ್ಟ್ ರೂಢಿ ಇಲ್ಲ. ನಾವು 7 ಗಂಟೆಗೆ ಎಬ್ಬರಿಸೋದು, ಆಮೇಲೆ ಬೇಗ ಸ್ಕೂಲಿಗೆ ಕಳಿಸೋದ್ರಿಂದ ಅವನಿಗೆ ತೊಂದರೆನೇ. ಬಟ್ ಏನೂ ಮಾಡೋಂಗಿಲ್ಲ, ಒಂದು ಸ್ಕೂಲ್ ಲೈಫ್ನ ಫಾಲೋ ಅಪ್ ಮಾಡಲೇಬೇಕಾಗುತ್ತೆ. ಸೊ ಅವನಿಗೆ ಸ್ಕೂಲಲ್ಲಿ ಮೆಮೊ ಬಂದಿತ್ತು, ಒಂದು ಫ್ಲ್ಯಾಗ್ ಆರಿಸಿ ಮನೆ ಮೇಲೆ ಒಂದು ಕಡೆ ಸೈಡಲ್ಲಿ ಕಟ್ಟಿ ಒಂದು ಇಮೇಜ್ನ ನಾವು ಕಳಿಸ್ಬೇಕು ಅಂತ ಹೇಳಿ. ಸೊ ಹಾಗಾಗಿ ನಾನು ಫ್ಲ್ಯಾಗ್ನ ನಮ್ಮ ಟ್ಯೂಷನ್ ಸ್ಟೂಡೆಂಟ್ಸ್ ಹತ್ರ ಹೇಳಿ ಕಲೆಕ್ಟ್ ಮಾಡ್ಕೊಂಡಿದ್ದೆ. ಸೊ ಕಲೆಕ್ಟ್ ಮಾಡಿ ಅವನ ಕೈಲಿ ಆರಿಸಿ ನೆಕ್ಸ್ಟು ನಾವು ಅದನ್ನು ನಮ್ಮ ಮನು ಕೈಲಿ ಕಟ್ಟಿಸಿದ್ವು. ಸೊ ತಿಂಡಿ ಎಲ್ಲ ಆಗ್ತಿದ್ದಂಗೆ ನೆಹರು ಕಾಸ್ಟ್ಯೂಮ್ಗೆ ಆಲ್ಮೋಸ್ಟ್ ಬ್ಲ್ಯಾಕ್ ಶೂಸ್ ಸೂಟ್ ಆಗುತ್ತೆ ಅಂತ ಹೇಳಿ ನಾವು ಬ್ಲ್ಯಾಕ್ ಶೂಸು ಏನು ಸ್ಕೂಲಲ್ಲಿತ್ತೋ ಅದನ್ನೇ ನಾವು ಹಾಕ್ತಾಯಿದ್ದು. ಸೊ ಆಲ್ಮೋಸ್ಟ್ ಅವ್ನು ಫ್ಲ್ಯಾಗ್ ಆರಿಸೋದ್ರೊಳಗೆ ವ್ಯಾನ್ ಬಂದೇ ಬಿಡ್ತು. ಅವನು ಹೋಗೇ ಬಿಟ್ಟ. ಹಂಗೋ ಹಿಂಗೋ ಒಂದು 2 ಇಮೇಜ್ ತಕ್ಕೊಂಡೆ. ಸೊ ಅದನ್ನೇ ಅವ್ರ ಮ್ಯಾಮಿಗೆ ಕಳಿಸ್ದೆ. ಸೊ ಈ ಕಾಸ್ಟ್ಯೂಮ್ ಬಂದು ಅವನಿಗೆ ಆಲ್ಮೋಸ್ಟ್ ಒಂದು 50% ಸೂಟ್ ಆಗ್ತಿತ್ತು ಅಷ್ಟೇ. ಇನ್ನು ಆಲ್ಮೋಸ್ಟ್ 50% ಏನು ಅಷ್ಟೊಂದು ಸೂಟ್ ಆಗ್ತಿರ್ಲಿಲ್ಲ. ಸೊ ನಾವು ಅದಕ್ಕೆ ಅಂದ್ಕೊಂಡಿದ್ದೀವಿ ನೆಕ್ಸ್ಟ್ ಟೈಮಿಂದ ಮುಂಚೆನೇ ಪ್ರಿಪೇರ್ ಆಗಬೇಕು ಅಂತ ಹೇಳಿ. ಸೊ ನಮ್ಮ ಮನೆಯವರು ಅವನು ಆರಿಸಿ ಹೋಗಿದ್ದು ಫ್ಲ್ಯಾಗ್ನ ಅವರು ಮನೆ ಮುಂದೆ ಕಟ್ಟಬೇಕಾಗಿತ್ತು. ಸೊ ಕಟ್ತಿದ್ರು. ಇಂಡಿಪೆಂಡೆನ್ಸ್ ಡೇ ಈ ಥರ ನಾವು ನಮ್ಮ ಮನೇಲಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಸೆಲೆಬ್ರೇಟ್ ಮಾಡಿ, ಮನೇಲಿ ಮಕ್ಕಳಿದ್ರೆ ಎಲ್ಲ ಹಬ್ಬಗಳು ನಮಗೆ ನೀಟಾಗಿ ಗೊತ್ತಾಗುತ್ತೆ. ನೋಡಿದ್ರಲ್ಲ ನಮ್ಮ ಇಂಡಿಪೆಂಡೆನ್ಸ್ ಡೇನ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್.